ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ಹಸಿಮೆಣಸಿನಕಾಯಿ ಚಟ್ನಿ ಅಥವಾ ಹಸಿಮೆಣಸಿನಕಾಯಿ ಖಾರ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಸಿಮೆಣಸಿನಕಾಯಿ ಖಾರ ಅಂತ ಕರಿತೀವಿ. ಎಲ್ಲರೂ ಕರೆಯೋದು ಹಸಿಮೆಣಸಿನಕಾಯಿ ಚಟ್ನಿ ಅಂತ ಕರೀತಾರೆ. ಇದನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಸಿಂಪಲ್ ಆಗಿ ಇಲ್ಲಿ ಇದಕ್ಕೆ ಹಸಿಮೆಣಸಿನಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಅಂದರೆ ಚಟ್ನಿ ಅನ್ನೋಕ್ಕಿಂತ ನಾವು ಉತ್ತರ ಕರ್ನಾಟಕ ಸೈಡಿಗೆ ಹೇಳೋದಾದರೆ ಹಸಿಮೆಣಸಿನಕಾಯಿ ಖಾರ. ಇದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಎಲ್ಲದಕ್ಕೂ ಅಂದರೆ ರೊಟ್ಟಿ, ಚಪಾತಿ ಎಲ್ಲದ್ರದ್ದು ಒಟ್ಟಿಗೂ ತಿನ್ಬೋದು. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು, ಇಲ್ಲಾಂದರೆ ಅಡುಗೆಗೂ ಯೂಸ್ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ 1/4 kg ನಾನು ಕಾಯಿ ಮೆಣಸು ತೊಗೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ಮಾಡೋನು ಹೇಗೆ ಅಂತೇಳಿ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ, ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೇನೆ. ಅದಕ್ಕೆ ನಾನಿಲ್ಲಿ ಮೆಣಸನ್ನು ಕೂಡ ಎಲ್ಲ ಹಾಕೊಂಡ್ಬಿಡ್ತೀನಿ. ನೋಡಿ, 1/4 kg ಎಲ್ಲ ಹಾಕಿದ್ದೇನೆ ಮೆಣಸು ನಾನಿಲ್ಲಿ. ಅದರಲ್ಲಿ ನೀರಿರಬಾರ್ದು, ಕ್ಲೀನ್ ಮಾಡಿ ತೊಳೆದ್ಬಿಟ್ಟು ಇದನ್ನು ಮಾಡಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಹುರಿದ್ರೆ ಚೆನ್ನಾಗಿ ಹುರಿತವೆ ಫ್ರೆಂಡ್ಸ, ಮತ್ತು ಟೇಸ್ಟಾಗಿ ಬರುತ್ತೆ. ಇದು ಹಸಿಮೆಣಸಿನಕಾಯಿ ಚಟ್ನಿ ಅನ್ನೋಕ್ಕಿಂತ ನಾವು ಹಸಿ ಖಾರ ಅಂತ ಕರಿತೀವಿ ಉತ್ತರ ಕರ್ನಾಟಕ ಸೈಡ್ ಎಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನಾವು ಮಾಡಿಟ್ಬಿಟ್ರೆ ಡಬ್ಬದಲ್ಲಿ ಹಾಕಿ 1 ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು. ಇದನ್ನ ತುಂಬ ರೀತಿಯಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ನಾನು ಸಿಂಪಲ್ ಆಗಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಪದಾರ್ಥ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇಲ್ಲಿ ಶೇಂಗಾ ಕೂಡ ಹಾಕ್ತಾರೆ ಹುರಿದ್ಬಿಟ್ಟು, ಇಲ್ಲಾಂದ್ರೆ ಹಸಿ ಕಾಯಿ ಹಾಕ್ತಾರೆ. ಕಾಯಿ ಹಾಕಿದರೆ, ಶೇಂಗಾದ ಹಾಕಿದರೆ ಬೇಗ ಹಾಳಾಗೋ ಚಾನ್ಸ್ ತುಂಬ ಇದೆ. ಈ ಥರ ಏನು ಹಾಕದೇನೆ ಇಷ್ಟೇ ಹಾಕಿ ಮಾಡಿಟ್ರೆ ನಾವು ಎಲ್ಲ ಅಡುಗೆಗೂ ಯೂಸ್ ಮಾಡ್ಬೋದು. ಇಲ್ಲಾಂದರೆ ರೊಟ್ಟಿ ಚಪಾತಿ ಜೊತೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನೀಗ ಚೆನ್ನಾಗಿ ಹುರ್ಕೋತೇನೆ. ನೋಡಿ, ಈ ಥರ ಕಾಣ್ತಿರ್ಬೋದಲ್ಲ, ಈ ಥರ ಹುರಿದಿದ್ದೇನೆ ನಾನೀಗ. ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ನಾನೀಗ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇದು ಚೆನ್ನಾಗಿ ತಣ್ಣಗಾಗಬೇಕೀಗ. ಇದು ತಣ್ಣಗಾದರೆ ನಮಗೆ ಕುಟ್ಲಿಕ್ಕೆ ಅಥವಾ ಮಿಕ್ಸಿ ಮಾಡಲಿಕ್ಕೆ ಇದು ಇರುತ್ತೆ ಅಂಥೇಳಿ ಅಷ್ಟೇ. ನಾನೀಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ನೋಡಿ, ಇಲ್ಲಿ ಗ್ಯಾಸ್ ಆಫ್ ಮಾಡಿದ ಮೇಲೆ ನಾನಿಲ್ಲಿ ಒಂದು ತಟ್ಟೆಗೆ ಹಾಕೊಂಡ್ಬಿಡ್ತೇನೆ. ಯಾಕಂದರೆ ಆರ್ತಾವೆ ಇವು ಚೆನ್ನಾಗಿ ಮೆಣಸು ಅಂಥೇಳಿ. ಆರಿದ ಮೇಲೆ ಮಿಕ್ಸಿ ಅಥವಾ ನಾವು ಕಲ್ಲಲ್ಲಿ ಆದರೂ ರುಬ್ಕೋಬೋದು. ಹೇಗೆ ಆಗುತ್ತೆ ಹಾಗೆ ಮಾಡಿ ತೋರಿಸ್ತೇನೆ. ನೋಡಿ, ನಾನು ಮಿಕ್ಸಿಯಲ್ಲಿ ರುಬ್ತಾ ಇಲ್ಲ ಮೆಣಸನ್ನು, ನಾನು ಕಲ್ಲಲ್ಲೇ ಕೊಡ್ತೇನೆ. ಇದು ಕಲ್ಲು ನಮಗೆ ಸಿಗುತ್ತೆ ಉತ್ತರ ಕರ್ನಾಟಕ ಸೈಡು. ನೋಡಿ, ಇದರಲ್ಲಿ ನಾನೀಗ ಕುಟ್ಟಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ. ಇದೆಲ್ಲ ಮೆಣಸಿನಕಾಯಿ ಒಟ್ಟಿಗೆ ಹಾಕ್ತೀನಿ. ನೋಡಿ, ಒಟ್ಟಿಗೆ ಹಾಕಿ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತೇನೆ. ಉಪ್ಪು ಹಾಕಿ ರುಬ್ಬಿದರೆ ಬೇಗನೆ ಸಣ್ಣ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಉಪ್ಪು ಹಾಕಿ ಈಗ ಇದನ್ನು ಈ ಥರ ಇದನ್ನು ಮಾಡ್ಕೊತೇನೆ. ಸಣ್ಣಾಗಿ ಮಾಡ್ತೇನೆ. ನೋಡಿ, ನಾವು ಇದು ಹುರಿದಿರೋದ್ರಿಂದ ಅಷ್ಟು ಈಸಿಯಾಗಿ ಸಣ್ಣ ಆಗುತ್ತೆ. ಈ ಥರ ಅರೆದ್ಬಿಟ್ರೆ, ಇಲ್ಲಾಂದರೆ ನೀವು ಈ ಥರ ಕುಟ್ಕೊಳ್ಳಿ ಬೀಜ ಕಣ್ಣಾಗ ಸಿಡಿ ಚಾನ್ಸ್ ತುಂಬ ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ನೆಲ್ಲ ಬೆಳ್ಳುಳ್ಳಿ ಕೂಡ ಇದರಲ್ಲಿ ಹಾಕಿ ಸಣ್ಣಾಗಿ ಕುಟ್ಟಬೇಕಾಗುತ್ತೆ. ನೋಡಿ, ಈ ಬೆಳ್ಳುಳ್ಳಿಗೀಗ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಹಸಿ ಜೀರಿಗೆ ಇದು ಕೂಡ ಚೆನ್ನಾಗಿರುತ್ತೆ. ನಾವು ಅಡುಗೆಗೆ ಎಲ್ಲಾದರೆ ಬಳಸೋದ್ರಿಂದ ಇದು ಸಖತ್ತಾಗಿರುತ್ತೆ. ಈಗ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಈಗ ಚೆನ್ನಾಗಿ ಇದು ಅದರೊಟ್ಟಿಗೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಈಗ ಕುಟ್ಬಿಡ್ತೇನೆ ಫ್ರೆಂಡ್ಸ್. ಇದಕ್ಕೆ ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಲ್ಲ ಇನ್ನು. ನೋಡಿ, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಹುರಿದಿರೋದ್ರಿಂದ. ನೋಡಿ, ಈ
ಥರ ಎಲ್ಲ ಹೊರಳಿಸಿ ಕುಟ್ಟಬೇಕಾಗತ್ತೆ ನಾವು. ಅಂದರೆ ಉಪ್ಪ ಖಾರ ಎಲ್ಲ ಇದು ಹೊಂದಬೇಕು. ಈಗ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲವನ್ನು ಈ ಥರ ಒಂದೋ ರೀತಿ ಮಾಡಬೇಕು. ಇದು ಎಲ್ಲ ಅಡುಗೆಗೂ ಕೂಡ ಯೂಸ್ ಮಾಡ್ಬೋದು. ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿನ್ಬೋದು. ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ನೋಡಿ ಇದನ್ನು ಮಾಡ್ಕೊಳ್ಳಿ. ಖಾರ ಇಲ್ಲದ್ದು ಈ ಥರ ನೀವು ಕುಟ್ಟಿಟ್ಕೊಳ್ಳಿ. ರೊಟ್ಟಿಗೆ ಚಪಾತಿಗೆ ಅದು ಬೇಕಂದರೆ ಮಾತ್ರ ಖಾರ ಇಲ್ಲದ್ದು ನೋಡಿ ಕುಟ್ಕೊಳ್ಳಿ. ನೋಡಿ ಈ ಥರ ನಾವು ಕುಟ್ಟಿ ಒಂದು ಕಂಟೈನರ್ ಬಾಕ್ಸಿಗೆ ಹಾಕಿ ತೆಗೆದಿಟ್ಕೋಬೋದು. ಇಲ್ಲಾಂದರೆ ಈ ಥರ ಬೌಲಿಗೆ ಹಾಕಿ ತೆಗೆದಿಟ್ಕೊಳ್ಳಿ. ಆದರೂ ಸ್ಟೀಲಿನ ಡಬ್ಬಕ್ಕೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಸ್ಟೀಲಿನ ಡಬ್ಬ ಹಾಳಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ. ಹಸಿಮೆಣಸಿನ್ಕಾಯಿ ಚಟ್ನಿ ಅಥವಾ ನಾವು ಹಸಿಮೆಣಸಿನ್ಕಾಯಿ ಖಾರ ಅಂತೇಳಿ ಕರಿತೀವಿ ಫ್ರೆಂಡ್ಸ. ತುಂಬ ಚೆನ್ನಾಗಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಸಿಮೆಣಸಿನ್ಕಾಯಿ ಖಾರ ಅಥವಾ ಚಟ್ನಿ ನಮ್ಮ ಭಾಷೆಯಲ್ಲಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾವು ಇದಕ್ಕೆ ಖಾರ ಅಂತ ಕರಿತೀವಿ. ನೀವು ಚಟ್ನಿ ಅರಿ ಅನ್ಕೋರಿ, ಖಾರ ಅನ್ಕೋರಿ. ಇದು ಕಲ್ಲಲ್ಲಿ ಕುಟ್ಟಿದ್ರೆ ಈ ಥರ ಬಂದಿದೆ ತರಿಯಾಗಿ. ನೀವು ಬೇಕಂದರೆ ಮಿಕ್ಸಿಲಿ ಹಾಕಿದ್ರೆ ಈ ಥರ ಬರಲ್ಲ, ನೈಸಾಗಿ ಬರುತ್ತೆ. ಇದು ಕಲ್ಲಲ್ಲಿ ಕುಟ್ಟಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ.